ನೊಂದಜೀವಿ ಅಧ್ಯಾಯ 25. ಮೇರಿಯಸ್ ಬದುಕುತ್ತಾನೋ ಇಲ್ಲವೋ ಎಂಬುದು ಅನೇಕ ವಾರಗಳವರೆಗೆ ಸಮಸ್ಯೆಯಾಯಿತು. ಜ್ವರ ಬಿಡಲೇ ಇಲ್ಲ. ತಲೆಗೆ ಏಟು ಬಿದ್ದುದರಿಂದ ಸನ್ನಿ ಬೇರೆ ಪ್ರಬಲವಾಗಿಯೇ ಉಳಿಯಿತು. ಕಾಸೆಟ್ಟಳ ಹೆಸರಂತೂ ಅವನ ಬಾಯಲ್ಲಿ ಸದಾ ನಿಂತಿತ್ತು. ಜ್ವರ ಹೆಚ್ಚಾದಾಗ ಹರಟೆ ಹೆಚ್ಚು, ನೋವಿನ ಉದ್ವೇಗದಲ್ಲಿಯೂ ಮಾತು ಬಹಳ. ಆದರೆ ಎಲ್ಲವೂ ಕಾಸೆಟ್ಟಳನ್ನು ಕುರಿತದ್ದೇ. ಅವನ ಮನೆಗೆ ಪ್ರತಿದಿನವೂ ದಿನಕ್ಕೆ ಎರಡಾವರ್ತಿ ನರೆ ಕೂದಲಿನ ಶ್ರೀಮಂತರೊಬ್ಬರು. ಆ ಮನೆ ಬಾಗಿಲು ಕಾಯುವ ಆಳಿಗೆ ಅಷ್ಟೇ ಆತನ ವಿಷಯ ಗೊತ್ತಿದ್ದದ್ದು. ಬಂದು ಮೇರಿಯಸ್ಸಿನಿಗಾಗಿ ಔಷಧ ಸಾಮಗ್ರಿಗಳನ್ನು ತಂದುಕೊಟ್ಟು ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಹೋಗುತ್ತಿದ್ದರು. ಕಡೆಗೆ 4 ತಿಂಗಳ ಅನಂತರ ವೈದ್ಯರು ಬಂದು ಇನ್ನೂ ಭಯವಿಲ್ಲ ಎಂದು ಭರವಸೆ ಇತ್ತು ಧೈರ್ಯ ಹೇಳಿದರು. ಮತ್ತೆ ಜ್ವರ ಬರಲಿಲ್ಲ. ಅಲ್ಲಿಂದಾಚೆಗೆ ಉದ್ದನೆಯ ಒಂದು ಕುರ್ಚಿಯಲ್ಲಿ 1-2 ತಿಂಗಳು ಮೇರಿಯಸ್ ಮಲಗಿದ್ದ. ತೋಳಿನ ಗಾಯ ಮಾತ್ರ ಮಾಗಲು ಬಹಳ ದಿನ ಹಿಡಿಯಿತು. ಸದ್ಯ ಅದರಿಂದ ಮೇರಿಯಸ್ಸನಿಗೆ ಕೊಂಚ ಅನುಕೂಲವೂ ಆಯಿತು ಎನ್ನಿ. ಅವನನ್ನು ಹಿಡಿದು ಬಂಧಿಸಲು ಉದ್ಯುಕ್ತರಾಗಿದ್ದವರಿಗೆ ಅವನ ಪತ್ತೆ ಸಿಗುವುದು ಕಷ್ಟವಾಯಿತು. ಗಿಲ್ಲೆ ನಾರ್ಮೋರ್ ಅವರಿಗೆ ಮೊಮ್ಮಗನ ವಿಷಯದಲ್ಲಿ ಮೊದಲು ಅಪಾರ ದುಃಖ, ಅನಂತರ ಅವನು ಚೇತರಿಸಿಕೊಂಡಂತೆಲ್ಲ ಅಪರಿಮಿತ ಆನಂದ. ಇಡೀ ರಾತ್ರಿಯನ್ನು ಅವರು ಮೇರಿಯಸ್ಸನ ಹಾಸಿಗೆ ಬಳಿಯಲ್ಲೇ ಕುಳಿತು ಕಳೆದದ್ದೂ ಉಂಟು. ಮುದಿತನದಿಂದ ಕೈ ನಡುಗುತ್ತಿದ್ದರೂ ಅವರು ಮೇರಿಯಸ್ಸನ ಬಾಯಿಗೆ ಗಂಜಿಯ ಬಟ್ಟಲನ್ನು ಹಿಡಿದು ಕುಡಿಸುವುದನ್ನು ನೋಡಿದರೆ ಎದೆ ಬಿರಿಯುವುದು. ವೈದ್ಯರನ್ನಂತೂ ಅವರು ತಮ್ಮ ಪ್ರಶ್ನೆಗಳ ಸುರಿಮಳೆಯಿಂದ ತುಂಬ ಪೇಚಾಡಿಸುತ್ತಿದ್ದರು. ಸಲಸಲಕ್ಕೂ ಕೇಳಿದ ಪ್ರಶ್ನೆಗಳನ್ನೇ ಕೇಳುತ್ತಿರುವೆನೆಂಬುದನ್ನೂ ಕೂಡ ಅವರು ಮರೆತಿದ್ದರು. ಇನ್ನೂ ಭಯವಿಲ್ಲ ತಾನೆ ಎಂದು ನಿಮಿಷ ನಿಮಿಷಕ್ಕೂ ಕೇಳುವರು. ಅಜ್ಜನಂತಲ್ಲ, ಅಜ್ಜಿಯಂತೆ ಅವರು ಮೇರಿಯಸ್ಸನನ್ನು ಶುಶ್ರೂಷಿಸಿದರು. ತಾವು ಊಟ ಮಾಡುವಾಗಲೂ ಅವರಿಗೆ ಅವನದೇ ಚಿಂತೆ. ತಮ್ಮ ಮೇಲಿನ ಜ್ಞಾನವೇ ಇಲ್ಲ, ತಮ್ಮದೊಂದು ಬದುಕಿದೆ ಎಂಬುದನ್ನೂ ಮರೆತರು. ಆ ಮನೆಗೆ ಮೇರಿಯಸ್ಸನೇ ಯಜಮಾನ. ಅವರು ಆ ಮೊಮ್ಮಗನ ಮೊಮ್ಮಗ. ಮೊಮ್ಮಗನಿಗೋ ಗಾಯಗಳಿಗೆ ಅಜ್ಜ ಮುಲಾಮು ಸವರುತ್ತಿದ್ದರೂ ಕಾಸೆಟ್ಟಳ ಯೋಚನೆಯಲ್ಲದೆ ಬೇರೊಂದಿಲ್ಲ. ಇನ್ನು ಭಯವಿಲ್ಲ ಎಂಬ ಭರವಸೆ ದೊರೆತ ದಿವಸ ಅಜ್ಜ ಉನ್ಮತ್ತರಂತೆ ಕುಣಿದರು. ಬಾಗಿಲು ಕಾಯುವ ಆಳಿಗೆ ಅಂದು 3 ಲೂಯಿ ಇನಾಮು ದೊರೆಯಿತು. ಜ್ವರದಿಂದ ಎದ್ದ ಮೇಲೆ ಮೇರಿಯಸ್ ಕಾಸೆಟ್ಟಳ ಹೆಸರನ್ನು ಉಚ್ಚರಿಸಲೇ ಇಲ್ಲ. ಆದ್ದರಿಂದ ಅವನು ಆ ಹೆಣ್ಣನ್ನು ತನ್ನ ಮನಸ್ಸಿನಿಂದ ತೊಡೆದೇ ಬಿಟ್ಟನೆಂದು ಮನೆಯವರು ತಿಳಿದರೋ ಏನೋ. ಆದರೆ ಅವನ ಆತ್ಮವೇ ಆ ಹೆಸರಿನಲ್ಲಿ ಲೀನವಾಗಿ ಅವನಿಗೆ ಶಾಂತಿಯನ್ನು ಒದಗಿಸಿತ್ತು. ತನ್ನನ್ನು ಯಾರು ಉಳಿಸಿದರು, ಯಾರು ಮನೆಗೆ ಸೇರಿಸಿದರು ಎಂಬುದೊಂದನ್ನೂ ಮೇರಿಯಸ್ ಅರಿಯ. ಮನೆಯವರೊಬ್ಬರಿಗೂ ತಿಳಿಯದು. ರಾತ್ರಿಯ ಹೊತ್ತು ಯಾರೋ ಇಬ್ಬರು ಕುದುರೆ ಗಾಡಿಯೊಂದರಲ್ಲಿ ಕರೆತಂದು ಬಿಟ್ಟರು ಎಂಬುದನ್ನು ಮಾತ್ರ ಅವನಿಗೆ ಹೇಳಿದ್ದರು. ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಮಂಜು ಮುಸುಕಿದಂದಿತ್ತು ಮೇರಿಯಸ್ಸಿಗೆ. ಆದರೆ ಆ ಮಂಜಿನ ಅಂತರಾಳದಲ್ಲಿ ಒಂದು ಮಾತ್ರ ಖಚಿತವಾಗಿತ್ತು. ಅದು ಅವನ ವಜ್ರ ಸಂಕಲ್ಪ, ಕಾಸೆಟ್ಟಳನ್ನು ಹುಡುಕಿ ಪಡೆಯಬೇಕೆಂಬ ಸಂಕಲ್ಪ. ಅವನಿಗೆ ಬದುಕೆಂದರೆ ಕಾಸೆಟ್ಟಳು. ಅವಳನ್ನು ಬಿಟ್ಟು ಬದುಕಲಾರ ಅವನು. ಯಾರು ಅವನನ್ನು ಬದುಕುವಂತೆ ಅಪೇಕ್ಷಿಸಿದರೂ ಅವರು ಅವನ ಅಜ್ಜನಾಗಿರಲಿ, ವಿಧಿಯಾಗಿರಲಿ, ನರಕವೇ ಆಗಿರಲಿ, ತನ್ನ ಆ ಸ್ವರ್ಗವನ್ನು ತಂದುಕೊಡದಿದ್ದರೆ ಅವರ ಅಪೇಕ್ಷೆಯನ್ನು ನೆರವೇರಿಸಲಾರೆ ಎಂದು ಅವನು ಖಡಾಖಂಡಿತವಾಗಿ ಹೇಳಿಬಿಡಲು ನಿಶ್ಚಯಿಸಿದ್ದನು. ಮೇರಿಯಸ್ ಎದ್ದು ಓಡಾಡುವಷ್ಟು ಶಕ್ತಿ ಪಡೆದ ಮೇಲೆ ಒಂದು ದಿನ ಆ ಶ್ರೀಮಂತ ನರೆಕೂದಲಿನವರು ಅವರ ಮನೆಗೆ ಬಂದರು. ಆದರೆ ಒಂಟಿಯಾಗಲ್ಲ. ಅಂದು ಕಾಸೆಟ್ಟಳು ಮೇರಿಯಸ್ಸು ಮತ್ತೆ ಸಂಧಿಸಿದರು. ಅದರ ವಿವರವನ್ನು ನಾವು ಕೊಡಲು ಸಿದ್ಧರಾಗಿಲ್ಲ. ಕೆಲ ಸಂಗತಿಗಳನ್ನು ಚಿತ್ರಿಸ ಹೊರಡುವುದು ಮೂರ್ಖತನ. ಉದಾಹರಣೆಗೆ ಸೂರ್ಯ. ಕಾಸೆಟ್ಟಳು ಕೋಣೆಯನ್ನು ಪ್ರವೇಶಿಸಿದಾಗ ಅಜ್ಜ ಅಜ್ಜಿ ಇಬ್ಬರೂ ಇದ್ದರು. ಅವಳು ಹೊಸ್ತಿಲಲ್ಲಿ ಕಾಣಿಸಿಕೊಂಡಾಗ ಬೆಳಕಿನ ಮೇಘವೊಂದನ್ನು ಹೊದ್ದು ಬಂದವಳಂತೆ ಕಂಡಳು. ಅವಳ ರೂಪು ದೃಷ್ಟಿಗೆ ಬಿದ್ದ ಕೂಡಲೇ ಅಜ್ಜ ಎಂಥ ಚೆಲುವೆ
ಎಂದು ಉಸುರಿದರು. ಕಾಸೆಟ್ಟಳು ಚಕಿತಳಾದಳು. ಆನಂದದಿಂದ ಮೈಮರೆತಳು. ಹುಚ್ಚಿಯಾದಳು. ಸ್ವರ್ಗಕ್ಕೆ ಏರಿದಳು. ಅವಳ ನಾಲೆಗೆ ತೊದಲಿತು. ಮುಖ ವಿವರ್ಣವಾಯಿತು, ಕೆಂಪೇರಿತು. ಆಸೆಯಿಂದ ಮುನ್ನುಗ್ಗಿದಳು. ನಾಚಿಕೆಯಿಂದ ಅಲ್ಲೇ ನಿಂತಳು. ಅಲ್ಲಿದ್ದವರೆದರೂ ಅವಳು ಲಜ್ಜೆಯಿಂದ ತಲೆ ಬಗ್ಗಿಸಿದಳು. ನಿಜವಾಗಿಯೂ ನಾವು ನಿಷ್ಕರುಣಿಗಳು. ಒಲವಿನ ತೆಕ್ಕೆಯಲ್ಲಿ ಸಿಲುಕಿರುವ ಪ್ರಿಯ ಪ್ರೇಯಸಿಯರನ್ನು ನಾವು ನಿರ್ದಯವಾಗಿ ಪೀಡಿಸುತ್ತೇವೆ. ಅವರಿಬ್ಬರನ್ನೂ ನಾವು ಒಂದೆಡೆ ನಿರಾತಂಕವಾಗಿ ಇರಗೊಡಲು ಒಲ್ಲೆವು. ಗೂಢವಾದ ಕಿರುನಗೆ ಬೀರುತ್ತಾ ಕಾಸೆಟ್ಟಳ ಹಿಂದೆಯೇ ಬಂದ ವೃದ್ಧರು ಒಳಕ್ಕೆ ಬಂದರು. ಹೌದು, ಅವರು ಶ್ರೀಮಂತರಂತೆಯೇ ವಿಶೇಷ ಬೆಲೆಯ ಉಡುಪನ್ನು ಧರಿಸಿದ್ದರು. 6-7 ತಿಂಗಳ ಹಿಂದೆ ತಾನು ಆ ಕಾಳರಾತ್ರಿಯಲ್ಲಿ ಕಂಡ ಕೆಸರು ಕೆನ್ನೀರು ತುಂಬಿದ ಭಯಂಕರ ಮೂರ್ತಿಯೇ ಅದು ಎಂದು ಮನೆಯ ಆಳು ಹೇಗೆ ಗುರುತಿಸಿಯಾನು? ಆದರೂ ಅವನ ಮೆದುಳು ತುಸು ಚುರುಕಾಗದೇ ಇರಲಿಲ್ಲ. ಫಾಚಲವಾನ್ರವರು ಕಾಸೆಟ್ಟಳೊಂದಿಗೆ ಮನೆಯೊಳಕ್ಕೆ ಬಂದಾಗ ಅವನು ತನ್ನ ಹೆಂಡತಿಯ ಕಿವಿಯಲ್ಲಿ, ಯಾಕೋ ನನಗೆ ಇವರನ್ನು ಕಂಡಾಗಿನಿಂದ ಹಿಂದೆ ಎಂದೋ ಈ ಮುಖವನ್ನು ಎಲ್ಲೋ ಕಂಡ ನೆನಪು ಬರುತ್ತಿದೆ ಎಂದು ಪಿಸುಗುಟ್ಟಿದ. ಫಾಚಲವಾನ್ರವರು ಮೇರಿಯಸ್ಸನ ಕೋಣೆಯ ಬಾಗಿಲ ಬಳಿ ಕುಳಿತರು. ಅವರ ಕಂಕುಳಲ್ಲಿ ಪುಸ್ತಕದಂತೆ ಕಾಣುತ್ತಿದ್ದ ಒಂದು ಗಂಟು ಇತ್ತು. ಅದನ್ನು ಕಂಡಾಗ ಇವರು ಸದಾ ಪುಸ್ತಕ ಹೊತ್ತುಕೊಂಡೇ ಇರುತ್ತಾರೇನು ಎಂದು ಗಂಡನನ್ನು ಕೇಳಿದಳು. ಅದರಲ್ಲೇನು ವಿಚಿತ್ರ? ಅವರು ವಿದ್ವಾಂಸರಿರಬಹುದು, ಅದು ಒಂದು ತಪ್ಪೆ. ನನ್ನ ಸ್ನೇಹಿತ ಬೂಲಾರ್ಡ್ ಕೈಯಲ್ಲೊಂದು ಪುಸ್ತಕವಿಲ್ಲದೆ ಹೊರಕ್ಕೆ ಹೊರಡುತ್ತಲೇ ಇರಲಿಲ್ಲ. ನೋಡು, ಅದನ್ನು ಎದೆಯ ಮೇಲೆ ಹೀಗೇ ಹಿಡಿದಿರುತ್ತಿದ್ದ ಸದಾ ಎಂದು ಆಕೆಗೆ ಉತ್ತರ ಹೇಳುತ್ತಾ ಅಜ್ಜಂದಿರು, ಸ್ವಾಮಿ ಟ್ರಾಂಚಲವಾನರೇ ಎಂದರು. ಹೀಗೆ ಆಗಂತುಕರ ಹೆಸರನ್ನು ಅಪ್ಪಿತಪ್ಪಿ ಹೇಳುವುದು ಉತ್ತಮ ಕುಲದ ಶ್ರೀಮಂತರ ಸಹಜ ನಡವಳಿಕೆ. ಸ್ವಾಮಿ ಟ್ರಾಂಚಲವಾನರೇ, ನನ್ನ ಮೊಮ್ಮಗ ಬ್ಯಾರನ್ ಮೇರಿಯಸ್ ಫಾಂಟ್ ಮೆರ್ಸಿಗೆ ಈಕೆಯನ್ನು ಪಾಣಿಗ್ರಹಣ ಮಾಡಿಕೊಡಬೇಕೆಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಟ್ರಾಂಚ್ಲವಾನರು ಆಗಬಹುದು ಎಂದು ತಲೆಯಾಡಿಸಿದರು. ಆಯಿತು ಎನ್ನುತ್ತಾ ಅಜ್ಜಂದಿರು ಮೇರಿಯಸ್ ಕಾಸೆಟ್ ಇಬ್ಬರ ಕಡೆಗೂ ತಿರುಗಿ, ಮಾತಾಡಿ ಮಕ್ಕಳಿರಾ, ಇಬ್ಬರೂ ಒಬ್ಬರನ್ನೊಬ್ಬರು ಸ್ತೋತ್ರ ಮಾಡಿಕೊಳ್ಳಿ ಎಂದು ಆಶೀರ್ವದಿಸಿದರು. ನಿಮ್ಮನ್ನು ಮತ್ತೆ ನೋಡುವಂತಾಯಿತಲ್ಲ ದೇವರೇ, ಇದು ನೀವೇ ನೀವೇ ನಿಜವಾಗಿಯೂ ನೀವೇಯೇ? ಅವತ್ತು ಏಕೆ ಆ ಕದನ ಕಲಹಕ್ಕೆ ಧುಮುಕಿದಿರಿ? ನೆನೆದರೂ ಮೈ ನಡುಗುತ್ತದಲ್ಲ. 4 ತಿಂಗಳಿಂದ ನಾನು ಸತ್ತೇ ಇದ್ದೆ. ಗಲಭೆಗೆ ಏಕೆ ಸಿಕ್ಕಿಕೊಂಡಿರಿ? ನಾನು ನಿಮಗೆ ಏನು ತಪ್ಪು ಮಾಡಿದೆ? ಈ ಬಾರಿ ಕ್ಷಮಿಸಿದ್ದೇನೆ, ಆದರೆ ಇನ್ನೊಂದು ಸಲ ನುಗ್ಗಬೇಡಿ. ಈಗ ನಾನೂ ಇಲ್ಲಿಗೆ ಬರಬಹುದು ಅಂತ ಅಪ್ಪಾಜಿಯವರು ಹೇಳಿದಾಗ ಪ್ರಾಣವೇ ಹಾರಿಹೋಯಿತು ಆನಂದದಿಂದ. ಉಡುಪು ಕೂಡ ಬದಲಾಯಿಸಲಿಲ್ಲ. ಬಜಾರಿಯ ಹಾಗೆ ಕಾಣುತ್ತೇನೋ ಏನೋ. ನಿಮ್ಮ ಅಜ್ಜ ಅಜ್ಜಿ ಏನಂದುಕೊಳ್ಳುತ್ತಿದ್ದಾರೋ? ಮಾತಾಡಿ, ದಯವಿಟ್ಟು ಮಾತನಾಡಿ. ನಾನೇ ಉದ್ದಕ್ಕೂ ಮಾತಾಡುತ್ತಿದ್ದೇನಲ್ಲ. ನಾವು ಈಗಲೂ ಲೀ ಹೋಮ್ ಆರ್ಮ್ ರಸ್ತೆಯಲ್ಲೇ ಇದ್ದೇವೆ. ನಿಮ್ಮ ತೋಳಿನ ಗಾಯ ತುಂಬ ಭಯಂಕರವಾಗಿತ್ತಂತೆ. 1 ಬೆರಳಿನಷ್ಟು ಆಳ ಇತ್ತಂತೆ. ಕತ್ತರಿಯಿಂದ ಕೊಯ್ದರಂತೆ ಅದನ್ನು. ಅಯ್ಯೋ, ನನಗೆ ಅಳು ಬಂದು ಬಿಟ್ಟಿತು. ಕಣ್ಣೇ ಇಂಗಿ ಹೋಯಿತು. ನಿಮ್ಮ ಅಜ್ಜಂದಿರು ಬಹಳ ಸೌಮ್ಯವಾಗಿದ್ದಾರೆ. ಬೇಡಿ ಬೇಡಿ, ಅಲುಗಾಡಬೇಡಿ. ಹಾಂ, ಮೊಣಕೈ ಊರಿ ಕುಳಿತುಕೊಳ್ಳಬೇಡಿ. ಎಚ್ಚರಿಕೆಯಿಂದಿರಿ. ಓ, ಇವತ್ತು ನನಗೆ ಎಷ್ಟು ಲವಲವಿಕೆಯಾಗಿದೆ. ಅಂತೂ ನಮ್ಮ ದುಃಖದ ದಿನಗಳು ತೊಲಗಿದವು. ನಾನು ಹುಚ್ಚಿಯಂತೆ ಆಡುತ್ತಿದ್ದೇನೆಯೇ? ಏನನ್ನೋ ಹೇಳಬೇಕೆಂದಿದ್ದೆ, ಮರೆತೇ ಹೋಯಿತು. ನನ್ನ ಮೇಲೆ ನಿಮಗಿನ್ನೂ ಪ್ರೀತಿ ಇದೆ ತಾನೆ? ನಾವಿನ್ನೂ ಅದೇ ಬೀದಿ ಅದೇ ಮನೆಯಲ್ಲೇ ಇದ್ದೇವೆ. 1 ತಿಂಗಳಿಂದ ಹತ್ತಿ ಹಿಂಜುವುದು, ಔಷಧಿ ತಯಾರಿಸುವುದು ಇವೇ ಕೆಲಸಗಳು ನನಗೆ ಎಂದು ಕಾಸೆಟ್ ಪಟಪಟನೆ ಮಾತನಾಡಿದಳು. ನನ್ನ ಚಿನ್ನ ಎಂದನು ಮೇರಿಯಸ್. ಆ ಒಂದು ಮಾತಿನ ಬೆಲೆ ಎಂದೂ ಇಳಿಯುವಂತೆಯೇ ಇಲ್ಲ. ಅದನ್ನು ಪ್ರಪಂಚ ಹುಟ್ಟಿದಾಗಿನಿಂದ ತರುಣ ತರುಣಿಯರು ಅದೆಷ್ಟು ಸಲ ಉಪಯೋಗಿಸಿದ್ದಾರೋ ಏನೋ. ಆದರೂ ಅದು ಇನ್ನೂ ಅಗ್ಗವಾಗಿಲ್ಲ. ಆಗ ಮೇರಿಯಸ್ಸನ ಅಜ್ಜ ಜಾನ್ ವಾಲ್ಜಾನನ ಕಡೆ ತಿರುಗಿ, ಬಲು ಮುದ್ದು ಹುಡುಗಿ, ಬಲು ಚೆಲುವೆ ಎಂದರು. ಮೊಮ್ಮಗನನ್ನು ಸಂಬೋಧಿಸಿ
ಪ್ರೇಮವೆಂಬುದು ಮನುಷ್ಯನ ಮಂಕುತನ ಇರಬಹುದು, ಆದರೆ ಅದೇ ಆತ್ಮಜ್ಞಾನ. ಮಂಕರಾಗಿರಿ, ಚಿಂತೆಯಿಲ್ಲ, ನೀವು ಮಾತಾಡುವುದೆಲ್ಲ ಸರಿ, ಒಬ್ಬರನ್ನೊಬ್ಬರು ಚೆನ್ನಾಗಿ ಪ್ರೀತಿಸಿ ಸುಖವಾಗಿ ಬಾಳಿ ಎಂದರು. ಮತ್ತೆ ಜಾನ್ ವಾಲ್ಜಾನನನ್ನು ಕುರಿತು, ಎಂಥ ಅನ್ಯಾಯ, ನಾನೆಂಥ ನಿರ್ಭಾಗ್ಯ ಎನ್ನುತ್ತಾ ನಿಟ್ಟುಸಿರು ಬಿಟ್ಟರು. ನೋಡಿ, ನನ್ನ ಆಸ್ತಿಯೆಲ್ಲವೂ ಹಿರಿಯರಿಂದ ಜೀವನಾಂಶವಾಗಿ ಬಂದದ್ದು. ಅದರ ಉಯಿಲಿನ ಪ್ರಕಾರ ಇಂದಿನಿಂದ 20 ವರ್ಷಗಳ ತನಕ ಮಾತ್ರ ಅದರ ಮೇಲೆ ನನಗೂ ನನ್ನವರಿಗೂ ಅಧಿಕಾರ, ಸ್ವಾಮ್ಯ. ಈ ನನ್ನ ದೇವಕನ್ಯೆ ಇನ್ನು 20 ವರ್ಷಕ್ಕೆ ಕಡು ಬಡವಳಾಗಿ ಆ ಸುಂದರ ಹಸ್ತಗಳಿಂದ ಎಂದು ಅವರು ಮಾತು ಮುಗಿಸುವ ಮುನ್ನ, ಇಲ್ಲ, ಬೇಕಾಗಿಲ್ಲ, ಅವಳಿಗೆ 6 ಲಕ್ಷ ಫ್ರಾಂಕುಗಳ ಆಸ್ತಿ ಇದೆ ಎಂದ ದನಿ ಅವರ ಮಾತನ್ನು ಅಲ್ಲಿಗೇ ತಡೆದು ನಿಲ್ಲಿಸಿತು. ಆ ದನಿ ಜಾನ್ ವಾಲ್ಜಾನನ್ನದಾಗಿತ್ತು. 6 ಲಕ್ಷ ಫ್ರಾಂಕು? ಹೌದು, ಅಂದರೆ 10-14 ಸಾವಿರ ಫ್ರಾಂಕು ಕಡಿಮೆ ಇರಬಹುದು ಅಷ್ಟೆ ಎನ್ನುತ್ತಾ ಪುಸ್ತಕವಿರಬೇಕೆಂದು ಅವರು ಊಹಿಸಿದ್ದ ಗಂಟನ್ನು ಜಾನ್ ಅಜ್ಜನ ಮುಂದೆ ಇರಿಸಿ ಅದನ್ನು ಜಾನನೇ ತೆರೆದ. ಅವರೆಲ್ಲರೂ ಸೇರಿ ಅದನ್ನು ಎಣಿಸಿದರು. 1000 ಫ್ರಾಂಕ್ ನೋಟುಗಳು 500, 500ರದು 168. ಇದೊಳ್ಳೆಯ ಪುಸ್ತಕ ಎಂದು ಗಿಲ್ಲೆ ನಾರ್ಮೋರ್ ಅವರು ಅಚ್ಚರಿಗೊಂಡರು. 5,84,000 ಎನ್ನುತ್ತಾ ಅವರ ತಂಗಿ ಬೆರಗಾದರು. ಬುದ್ಧಿವಂತ ಹುಡುಗ ನಮ್ಮ ಮೇರಿಯಸ್, ಕನಸು ಕಾಣುತ್ತಾ ಕಲ್ಪತರುವನ್ನೇ ತಂದು ಬಿಟ್ಟಿದ್ದಾನಲ್ಲ, ಅರಿಯದ ಹಸುಗೂಸು. ಓದುವ ವಿದ್ಯಾರ್ಥಿ ಎಂದುಕೊಂಡು ನಾವಿದ್ದರೆ ಲಕ್ಷಾಧಿಪತಿಗಳು, ಸಾಹುಕಾರರು ವರ್ಷಾನುಗಟ್ಟಲೆ ಹುಡುಕಿ ತರುವ ಹೆಣ್ಣನ್ನು ತಾನೇ ಹೇಗೋ ಕಂಡುಕೊಂಡು ಮನ ಒಲಿಸಿಕೊಂಡು ಬಿಟ್ಟಿದ್ದಾನಲ್ಲ ಎಂದು ಅವರು ಆನಂದಪಟ್ಟರು. ಆ ಚಿಕ್ಕ ಪೆಟ್ಟಿಗೆಯನ್ನು ಜಾನ್ ಬಹಳ ವರ್ಷಗಳಿಂದ ಜೋಪಾನವಾಗಿ ಕಾದಿರಿಸಿದ್ದ. ಅದನ್ನು ಬಿಷಪ್ಪರವರು ಆಶೀರ್ವಾದ ಸಹಿತ ತನಗೆ ಇತ್ತಿದ್ದ ದೀಪದ ಕಂಬಗಳನ್ನೂ ಅವನು ಬೇರೊಂದು ಭಾರೀ ಪೆಠಾರಿಯಲ್ಲಿ ಇರಿಸಿ ಬ್ಲಾರ್ ಎಂಬ ಊರಿನ ಹತ್ತಿರದ ಕಾಡಿನ ನಡುವೆ ನೆಲವನ್ನು ಅಗೆದು ಅದರೊಳಗೆ ಹೂತಿಟ್ಟಿದ್ದ. ಅನತಿ ದೂರದಲ್ಲೇ ಅದಕ್ಕಾಗಿ ಬಚ್ಚಿಟ್ಟ ಪಿಕಾಸಿಯೊಂದರ ಸಹಾಯದಿಂದ ಆಗಾಗ ಅವನು ಅದನ್ನು ಹೊರತೆಗೆದು ತನಗೆ ಅಗತ್ಯ ಬಿದ್ದ ಹಣವನ್ನು ತಂದು ವೆಚ್ಚ ಮಾಡುತ್ತಿದ್ದ. ಕಾಸೆಟ್ಟಳಿಗಲ್ಲದೆ ಅವನಿಗೆ ಆ ಹಣದಿಂದ ಏನಾಗಬೇಕಾಗಿತ್ತು? ಆ ದಿನ ಅವನು ತನಗಾಗಿ ಉಳಿಸಿಕೊಂಡದ್ದು ಕೇವಲ 500 ಫ್ರಾಂಕುಗಳು, ಜೊತೆಗೆ ಆ 2 ಬೆಳ್ಳಿ ದೀಪದ ಕಂಬಗಳು ಮಾತ್ರ. ಜೇವೆರ್ಟನ ಹಿಡಿತದಿಂದ ತನ್ನ ಬದುಕನ್ನು ಬಿಡಿಸಿಕೊಂಡಿದ್ದಾಯಿತೆಂದು ಗೊತ್ತಾದ ಕೂಡಲೇ ಅವನು ತನ್ನ ಭವಿಷ್ಯವನ್ನು ಇತ್ಯರ್ಥ ಮಾಡಿಕೊಂಡ. ಪತ್ರಿಕೆಗಳಲ್ಲೆಲ್ಲ ಜೇವೆರ್ಟನ ಆತ್ಮಹತ್ಯೆಯ ಸಂಗತಿ ಪ್ರಕಟವಾಗಿತ್ತು. ತನ್ನ ಪ್ರಾಣವನ್ನು ತಾನು ನೀಗುವುದಾಗಿ ಜೇವೆರ್ಟನೇ ಪತ್ರ ಬರೆದು ಇರಿಸಿದ್ದನಂತೆ. ಆದರೂ ಜನ ಅವನಿಗೆ ಬುದ್ಧಿಭ್ರಮೆಯಾಗಿರಬೇಕೆಂದೂ, ಇಲ್ಲದಿದ್ದರೆ ಅವನು ಎಂದಿಗೂ ತನ್ನ ಕರ್ತವ್ಯವನ್ನು ತೊರೆದು ಹೇಡಿಯಾಗಲಾರನೆಂದು ವಾದಿಸಿದರು. ಹೌದು, ನಿಜ ಎಂದು ಜಾನ್ ವಾಲ್ಜಾನ್ ಕೂಡ ಹೇಳಿಕೊಂಡ. ಕೈಗೆ ಸಿಕ್ಕಿದ್ದ ನನ್ನನ್ನು ಸ್ವತಂತ್ರನಾಗಿ ಬಿಟ್ಟು ಹೋಗಬೇಕಾದರೆ ಜೇವೆರ್ಟನಿಗೆ ಬುದ್ಧಿಭ್ರಮೆ ಉಂಟಾಗಿರಲೇಬೇಕು ಎಂದು ಅವನೂ ಊಹಿಸಿದ. ಅಧ್ಯಾಯ 26. 2 ತಿಂಗಳ ಅನಂತರ ಮದುವೆಗೆ ಒಂದು ಲಗ್ನವನ್ನು ಗೊತ್ತು ಮಾಡಿದರು. ಆನಂದದಲ್ಲಿ ಮುಳುಗಿದ್ದರೂ ಮೇರಿಯಸ್ಸನ ಮನಸ್ಸನ್ನು ಒಂದೆರಡು ವಿಷಯಗಳು ಬಾಧಿಸುತ್ತಲೇ ಇದ್ದುವು. ತನ್ನ ತಂದೆಯ ಪರವಾಗಿಯೂ ತನ್ನ ಪರವಾಗಿಯೂ ಅವನು ಕೆಲವರಿಗೆ ಋಣಿಯಾಗಿದ್ದ. ಅವರನ್ನು ಹುಡುಕಿ ಅವರಿಗೆ ತನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸದಿದ್ದರೆ ಅವನ ಅಂತರಂಗಕ್ಕೆ ನೆಮ್ಮದಿ ಸಿಗುವಂತಿರಲಿಲ್ಲ. ತಂದೆಯ ಪ್ರಾಣವನ್ನು ಉಳಿಸಿದ ಥೆನಾರ್ಡಿಯರ್ ಒಬ್ಬ, ತನ್ನನ್ನು ಆ ದಿನ ರಾತ್ರಿ ಮನೆಗೆ ಸಾಗಿಸಿ ತಂದ ಮಹನೀಯ ಒಬ್ಬ. ಅವರು ಎಲ್ಲಿರುವರೋ ಎಂತಿರುವರೋ ಬಲ್ಲವರಾರು. ಮದುವೆಯಾಗಿ ಮಡದಿಯೊಂದಿಗೆ ಸುಖವಾಗಿರುವಾಗ ಗಂಡ ಹೆಂಡರಿಬ್ಬರಿಗೂ ತಾನು ತೀರಿಸಬೇಕಾಗಿದ್ದ ಸಾಲದ ನೆರಳು ಖಂಡಿತವಾಗಿಯೂ ಅಡ್ಡ ಬರುತ್ತದೆ ಎಂಬುದನ್ನು ಅವನು ಬಲ್ಲ. ಹಿಂಗದ ಹೊಣೆಗಾರಿಕೆಯಿಂದ ತನ್ನ ಸುಖಮಯ ಜೀವನ ಕಲುಷಿತವಾಗುತ್ತದೆಂದು ಅವನು ಹೆದರಿದ. ಅದಕ್ಕಾಗಿ ಅವನು ಅನೇಕರನ್ನು ನೇಮಿಸಿ ಥೆನಾರ್ಡಿಯರನನ್ನು ಹುಡುಕಿಸಿದ. ಅವನ ಪತ್ತೆ ಸಿಗಲಿಲ್ಲ. ಅವನು ಸಂಪೂರ್ಣವಾಗಿ ಕಣ್ಮರೆಯಾಗಿ ಬಿಟ್ಟಿದ್ದ. ಮತ್ತೊಬ್ಬನನ್ನು ಕುರಿತ ವಿವರಗಳು ಅವನ ಸ್ಮೃತಿ ಪಥದಲ್ಲಿ
ಹೆಚ್ಚು ಉಳಿದಿರಲಿಲ್ಲ. ಆ ದಿನ ಸಂಜೆ ರಸ್ತೆಗೆ ಅಡ್ಡವಾಗಿ ತಾವು ನಿರ್ಮಿಸಿದ್ದ ಗೋಡೆಯ ಮೇಲಿಂದ ತಾನು ಬಿದ್ದಾಗ ಯಾವುದೋ ಬಲವಾದ ಕೈಯೊಂದು ತನ್ನನ್ನು ಎತ್ತಿ ಹಿಡಿದಿದ್ದು ಮಾತ್ರ ಅವನಿಗೆ ನೆನಪಿತ್ತು. ಮತ್ತೆ ಅವನಿಗೆ ಎಚ್ಚರ ಬಂದದ್ದು ತಾತನ ಮನೆಯಲ್ಲೇ. ತನ್ನ ಪ್ರಾಣವನ್ನು ಉಳಿಸಿದ ಆ ಮಹಾತ್ಮ ಮತ್ತೆ ಏಕೆ ಬರಲಿಲ್ಲ? ಆತನ ಭಕ್ತಿ, ಆತನ ಸೇವಾ ಬುದ್ಧಿ ಎಷ್ಟು ಆಳವಾಗಿತ್ತೋ ಅಷ್ಟೇ ಆಳವಾಗಿ ಕಂಡಿತು ಅವನ ನಿಸ್ವಾರ್ಥತೆ ಕೂಡ. ಆತನ ಉಪಕಾರಕ್ಕೆ ಪ್ರತಿಫಲ ಎಷ್ಟೆಂದು ಗಣಿಸಲಾಗುವುದಿಲ್ಲ ಸರಿ, ಆದರೆ ಕೃತಜ್ಞತೆಗೂ ಮೀರಿದ್ದಲ್ಲವಲ್ಲ ಅದು. ಆತ ಜೀವಂತನಾಗಿರುವನೇ, ಆತನ ಆಕಾರವೇನು, ಅಂತಸ್ತೇನು ಯಾರಿಗೂ ತಿಳಿಯದು. ಗಾಡಿಯವನನ್ನು ವಿಚಾರಿಸಿದಾಗ, ಅಯ್ಯೋ ಅವತ್ತು ಕಗ್ಗತ್ತಲು ಸ್ವಾಮಿ, ನನಗೊಂದೂ ತಿಳಿಯದು ಎಂದು ಬಿಟ್ಟ. ಮನೆ ಆಳುಗಳು ರಕ್ತಮಯವಾಗಿದ್ದ ಮೇರಿಯಸ್ಸನ ಮುಖವನ್ನಲ್ಲದೆ ಮತ್ತೇನನ್ನೂ ಗಮನಿಸಲಿಲ್ಲವಂತೆ. ಬಾಗಿಲು ಕಾಯುತ್ತಿದ್ದವನು ಮಾತ್ರ ಮೇರಿಯಸ್ಸನನ್ನು ಕರೆತಂದವನು ಭಯಂಕರ ಮೂರ್ತಿ ಎಂಬ ವಿವರಣೆಯನ್ನು ಕೊಟ್ಟು ಮತ್ತೇನನ್ನೂ ಹೇಳಲಾರದೆ ಹೋದ. ಆ ದಿನ ತನ್ನ ಮೈಗೆ ತನ್ನ ರಕ್ಷಕನು ಹೊದಿಸಿದ್ದ ರಕ್ತದಿಂದ ತೊಯ್ದ ಅಂಗಿಯನ್ನು ಮೇರಿಯಸ್ಸನು ಬಹಳ ಜಾಗರೂಕತೆಯಿಂದ ಕಾಪಾಡಿಟ್ಟಿದ್ದ. ಅದರ ಮೂಲಕ ಯಾವುದಾದರೂ ಸುಳಿವು ಸಿಕ್ಕುವುದೋ ಏನೋ ಎಂದು ಆಶಿಸಿ ಅದನ್ನು ಅವನು ಅನೇಕ ಸಲ ಪರೀಕ್ಷಿಸಿದ. ಆ ಅಂಗಿಯ ತೋಳೊಂದು ಹರಿದಿತ್ತು, ಕೊಂಚ ಭಾಗದ ಬಟ್ಟೆ ಮಾಯವಾಗಿತ್ತು. ಒಂದು ದಿನ ಕಾಸೆಟ್ಟಳು ಜಾನ್ ವಾಲ್ಜಾನನು ಅವನ ಎದುರಿಗೆ ಇದ್ದಾಗ ಮೇರಿಯಸ್ ತನ್ನ ಅನ್ವೇಷಣೆಯ ಕಥೆಯನ್ನು ಪ್ರಸ್ತಾಪಿಸಿದ. ಫಾಚಲವಾನ್ ರವರು ಮೇರಿಯಸ್ಸನ ಕಥೆಯನ್ನು ಒಂದು ರೀತಿಯ ನಿರುತ್ಸಾಹದಿಂದ ಕೇಳುತ್ತಿದ್ದುದನ್ನು ಕಂಡು ಅವನಿಗೆ ಕೋಪ ಬಂತು. ಆತ ಯಾರೇ ಆಗಿರಲಿ ಮಹಾತ್ಮನೆಂಬುದರಲ್ಲಿ ಸಂಶಯವಿಲ್ಲ. ದೇವಲೋಕದಿಂದ ನನ್ನನ್ನು ಕಾಪಾಡಲು ಬಂದ ದೂತ. ಆತ ಏನು ಮಾಡಿದ ಗೊತ್ತೇ ಸ್ವಾಮಿ? ಆ ಪ್ರಚಂಡ ಕದನದ ನಡುವೆ ಧುಮುಕಿ ನನ್ನನ್ನು ನೆಲದಿಂದ ಎತ್ತಿ ಹೆಗಲ ಮೇಲಿರಿಸಿಕೊಂಡು ತಪ್ಪಿಸಿಕೊಳ್ಳಲು ಬೇರೆ ದಾರಿ ಕಾಣದೆ ಒಳಚರಂಡಿಯೊಳಕ್ಕೆ ಅದರ ಬಾಗಿಲು ತೆರೆದು ಇಳಿದಿರಬೇಕು ಎನ್ನಿಸುತ್ತದೆ. ಅದರ ಮೂಲಕ ನನ್ನನ್ನೂ ಹೊತ್ತುಕೊಂಡು ಉದ್ದಕ್ಕೂ ಆ ಕತ್ತಲಲ್ಲಿ, ಆ ದುರ್ವಾಸನೆಯಲ್ಲಿ ತತ್ತರಿಸುತ್ತಾ ಮುಂದುವರೆದಿರಬೇಕು. ತಲೆ ಎತ್ತಿಕೊಂಡು ನಡೆಯುವುದಕ್ಕೂ ಅಲ್ಲಿ ಎತ್ತರ ಸಾಲದು. ಆತ ಗಾಡಿ ಗೊತ್ತು ಮಾಡಿದ ಜಾಗಕ್ಕೂ ನಾವು ಹೊಡೆದಾಡುತ್ತಿದ್ದ ಜಾಗಕ್ಕೂ 4 ಮೈಲಿಗಿಂತ ಹೆಚ್ಚು ದೂರ ಇರಬೇಕು. 4 ಮೈಲಿ ದೂರ ಹೆಗಲ ಮೇಲೆ ನನ್ನನ್ನು ಇರಿಸಿಕೊಂಡು ನಡೆಯುವುದೆಂದರೆ ಎಂಥ ಸಾಹಸ! ಆತನ ಉದ್ದೇಶ ಎಂಥದ್ದು ಅಂದೀರಾ? ಈ ದೇಹದಲ್ಲಿ ಇನ್ನೂ ಉಸಿರಿರಬಹುದು. ನನ್ನ ಪ್ರಾಣ ಹೋದರೂ ಚಿಂತೆಯಿಲ್ಲ. ಈ ದೇಹದಲ್ಲಿ ಕಿಡಿ ಆರಿ ಹೋಗುವ ಮುನ್ನ ಇವನನ್ನು ಸುರಕ್ಷಿತವಾಗಿ ಇವನ ಮನೆಗೆ ಸಾಗಿಸುತ್ತೇನೆ ಎಂದು. ಈ ಪ್ರಾಣಿಯನ್ನು ಉಳಿಸುವುದೊಂದನ್ನೇ ಆತ ನೆನೆಸಿರಬೇಕು. ಆತ ತನ್ನ ಪ್ರಾಣವನ್ನು ಅಂದು 1 ಸಲ ಅಲ್ಲ 20 ಸಲ ಯಮನಿಗೆ ಅಡವಿಟ್ಟಿರಬೇಕು. ಒಂದೊಂದು ಹೆಜ್ಜೆಗೂ ಅಪಾಯ. ಆದರೂ ಆ ಮನುಷ್ಯ ನನಗಾಗಿ ಸಾವಿನ ದವಡೆಯನ್ನು ಹೊಕ್ಕ. ಇವೆಲ್ಲ ಏತಕ್ಕಾಗಿ? ಯಾವ ಪ್ರತಿಫಲಕ್ಕಾಗಿ? ಪ್ರತಿಫಲದ ಆಸೆ ತಾನೇ ಹೇಗೆ ಬಂದೀತು? ನಾನು ಸರ್ಕಾರದೆದುರು ಚಳುವಳಿ ಹೂಡಿ ದಂಗೆ ಎಬ್ಬಿಸಿದ ಯುವಕ. ನನ್ನನ್ನು ಉಳಿಸಿದರೆ ಶಿಕ್ಷೆ, ಕೊಂದರೆ ಮನ್ನಣೆ. ಎಂಥ ತ್ಯಾಗ, ಎಂಥ ಸೇವೆ! ಕಾಸೆಟ್ಟಳ 6 ಲಕ್ಷ ಫ್ರಾಂಕುಗಳು ನನ್ನವಾಗಿದ್ದಿದ್ದರೆ ಅಷ್ಟೂ ನಿಮ್ಮದೇ ಆಗಿದೆಯಲ್ಲ ಎಂದ ಜಾನ್ ವಾಲ್ಜಾನ್. ಒಳ್ಳೆಯದು, ಅಷ್ಟನ್ನೂ ಆ ಮಹನೀಯನನ್ನು ಕಾಣಲು ಕೊಟ್ಟೇನು. ಜಾನ್ ಸುಮ್ಮನಿದ್ದ. ಮದುವೆಗೆ 1-2 ದಿನಗಳಿರುವಾಗ ಜಾನ್ ವಾಲ್ಜಾನನ ಕೈಗೆ ಸಣ್ಣದೊಂದು ಪೆಟ್ಟು ಬಿದ್ದು ಬಲಗೈ ಹೆಬ್ಬೆಟ್ಟು ಜಜ್ಜಿತಂತೆ. ಅವನು ಅದನ್ನು ಬಟ್ಟೆಯ ಚೂರಿನಿಂದ ಬಿಗಿದು ಕಟ್ಟಿದ್ದ. ಕುತ್ತಿಗೆಯ ಸುತ್ತ ಬಟ್ಟೆಯನ್ನು ಕಟ್ಟಿ ಇಳೀಬಿಟ್ಟು ಅದಕ್ಕೆ ಬಲಗೈಯನ್ನು ತೂಗು ಹಾಕಿದ್ದ. ಕಾಸೆಟ್ಟಳು ಕೂಡ ತನಗೆ ಶುಶ್ರೂಷೆ ಮಾಡಲು ಅವನು ಒಪ್ಪಲಿಲ್ಲ. ಆದ್ದರಿಂದ ಅವಳ ಮದುವೆಯ ದಿನ ಪೋಷಕನ ಸ್ಥಾನಕ್ಕೆ ಜಾನನ ಬದಲು ಗಿಲ್ಲೆ ನಾರ್ಮೋ ಎಂಬವರೇ ನೇಮಿತರಾದರು. ಮೇಯರರ ಕಚೇರಿಗೆ ಹೋಗಿ ನವದಂಪತಿಗಳೂ ಅವರ ಪೋಷಕನೂ ಸಹಿ ಹಾಕಿದರು. ಚರ್ಚಿನಲ್ಲೂ ಎಲ್ಲ ಸಾಂಗವಾಗಿ ನೆರವೇರಿತು. ಮೇರಿಯಸ್ ತನ್ನ ಮನೆಗೆ ಕಾಸೆಟ್ಟಳನ್ನು ನಲಿಯುತ್ತಾ ಕರೆತಂದ. ಹೊಸ್ತಿಲ ಬಳಿ ನಿಂತಿದ್ದ ಬಡವರಿಗೆಲ್ಲ ನಾಣ್ಯಗಳನ್ನು ಹಂಚಿದ. ಮನೆಯನ್ನೆಲ್ಲ ಹೂಮಾಲೆಗಳಿಂದ ಅಲಂಕರಿಸಿದ್ದರು. ಎಲ್ಲೆಲ್ಲಿ ನೋಡಿದರೂ ಗುಲಾಬಿ ಹೂಗಳೇ ತುಂಬಿದ್ದವು. ಅವರಿಬ್ಬರ ಕಿವಿಯಲ್ಲಿಯೂ
ಸಂಗೀತ ತುಂಬಿತ್ತು. ಹೃದಯದಲ್ಲಿ ದೇವರು ನೆಲೆಸಿದ್ದನು. ಆಶಾಕಿರಣಗಳು ಕಣ್ಣಿನ ಬೆಳಕಾಗಿದ್ದವು. ಭವಿಷ್ಯದ ಆಕಾಶ ನಕ್ಷತ್ರ ರಾಶಿಗಳಿಂದ ತೊಳಗಿ ಬೆಳಗಿತು. ತನ್ನ ಮನೆಗೆ ಹಿಂದಿರುಗಿದ ಒಡನೆ ಜಾನ್ ಮಹಡಿಯ ಮೆಟ್ಟಲುಗಳನ್ನು ಹತ್ತಿ ಕೋಣೆಯೊಳಕ್ಕೆ ಪ್ರವೇಶಿಸಿದ. ಬಲಗೈಯನ್ನು ಬಿಡಿಸಿದ. ಅಲ್ಲಿದ್ದ ಒಂದು ಪೆಟ್ಟಿಗೆಯನ್ನು ಎಳೆದು ಇರಿಸಿಕೊಂಡು ಅದರ ಮುಚ್ಚಳ ತೆರೆದ. ಕಾಸೆಟ್ಟಳನ್ನು ಮೊದಲು ಅವನು ಕರೆತಂದಾಗ ಅವಳು ತೊಟ್ಟಿದ್ದ ಬಟ್ಟೆಗಳೆಲ್ಲ ಅದರೊಳಗೆ ಇದ್ದವು. ಅವನ್ನೆಲ್ಲ ಅವನು ಒಂದೊಂದಾಗಿ ಹೊರತೆಗೆದ. ಚಿಕ್ಕ ಲಂಗ, ಮೇಲು ಹೊದಿಕೆ, ಚಿಕ್ಕ ಜೋಡುಗಳು 2, ದಪ್ಪ ಬಟ್ಟೆಯ ಕುಪ್ಪಸ, ದೊಡ್ಡ ದೊಡ್ಡ ಕಿಸೆಗಳಿದ್ದ ಹೊರ ಅಂಗಿ, ಉಣ್ಣೆಯ ಕಾಲುಚೀಲಗಳು ಎಲ್ಲವೂ ಕರಿಯ ಬಣ್ಣದವು. ಅವಳ ತಾಯಿಯ ಅಂತ್ಯ ಸಂಸ್ಕಾರದ ದಿನ ಅವಳಿಗಾಗಿಯೇ ಅವನು ತೆಗೆದುಕೊಟ್ಟವು ಅವು. ಆ ದಿನ ಅವಳು ಹುಟ್ಟಿದ್ದು ತೊಟ್ಟಿದ್ದು. ಒಂದೊಂದಾಗಿ ಅವುಗಳನ್ನು ಅವನು ಕ್ರಮವಾಗಿ ಹಾಸಿಗೆಯ ಮೇಲೆ ಇರಿಸಿದ. ಅವನ ನೆನಪು ಹಿಂದಕ್ಕೆ ಜಾರಿತು. ಕೊರೆಯುತ್ತಿದ್ದ ಚಳಿ, ಡಿಸೆಂಬರ್ ತಿಂಗಳ ದಿನ. ಅಂದು ಚಿಂದಿಯನ್ನುಟ್ಟು ಚಳಿಯಿಂದ ಮೈಯೆಲ್ಲ ಬೆರೆತು ನೀಲಿಗಟ್ಟಿ ನಡುಗುತ್ತಿದ್ದ ಆ ನಿರ್ಭಾಗ್ಯ ಹುಡುಗಿಯನ್ನು ಆ ದಿನ ಥೆನಾರ್ಡಿಯರ್ ಮನೆಯಿಂದ ಕರೆತಂದದ್ದು. ಬೆಚ್ಚನೆಯ ಉಡುಪುಗಳನ್ನು ಉಡಿಸಿ ಅವಳನ್ನು ತಾಯಿಯ ಗೋರಿಯ ಬಳಿ ನಿಲ್ಲಿಸಿದ್ದು. ಕಣ್ಣಿಗೆ ಕಟ್ಟಿದಂತಿದ್ದ ಹಿಂದಿನ ಆ ನೋಟವನ್ನೆಲ್ಲ ಚಿತ್ರಿಸಿಕೊಂಡ. ಸತ್ತ ತಾಯಿಯ ಆತ್ಮಕ್ಕೆ ಅಂದು ನಿಜವಾಗಿಯೂ ಆನಂದವಾಗಿರಲೇಬೇಕು ಎನಿಸಿತು. ಅನಂತರ ಅವರಿಬ್ಬರೂ ದಾಟಿದ ಆ ಅರಣ್ಯ ಮಾಂಟ್ ಫೆರ್ಮೀಲ್ ಅರಣ್ಯ. ಎಲೆಗಳಿಲ್ಲದ ಮರ, ಹಕ್ಕಿಗಳಿಲ್ಲದ ಕಾಡು, ಸೂರ್ಯನಿಲ್ಲದ ಆಕಾಶ. ಆದರೂ ಆ ಚಿತ್ರ ರಮ್ಯವಾಗಿಯೇ ಇತ್ತು. ಹಾಗೆಯೇ ಚಿಂತಿಸುತ್ತಾ ಅವನು ಜೋಡುಗಳ ಪಕ್ಕದಲ್ಲಿ ಕಾಲುಚೀಲ, ಅದರ ಪಕ್ಕದಲ್ಲಿ ಲಂಗ, ಲಂಗದ ಮೇಲುಭಾಗದಲ್ಲಿ ಕುಪ್ಪಸ, ಅಂಗಿ, ಹೊರ ಅಂಗಿ, ಮೇಲು ಹೊದಿಕೆ, ಹೀಗೆ ಎಲ್ಲವನ್ನೂ ಒಂದೊಂದಾಗಿ ಜೋಡಿಸಿದ. ಆಗ ಅವಳು ಅಷ್ಟೇ ಎತ್ತರ. ಅವಳ ಕೈಯಲ್ಲೊಂದು ಗೊಂಬೆ. ಇದೇ ಕಿಸೆಯೊಳಗೆ ಒಂದು ಲೂಯಿ ನಾಣ್ಯವನ್ನು ಜೋಪಾನವಾಗಿ ಇರಿಸಿದ್ದಳು. ನಗು ನಗುತ್ತಾ ತನ್ನ ಬಲಗೈಯನ್ನು ಹಿಡಿದುಕೊಂಡು ಪಕ್ಕದಲ್ಲೇ ನಡೆದುಕೊಂಡು ಬರುತ್ತಿದ್ದಳು. ತಾನಲ್ಲದೆ ಕಾಸೆಟ್ಟಳಿಗೆ ಆಗ ಬೇರೊಬ್ಬ ರಕ್ಷಕನೂ ಇರಲಿಲ್ಲ. ಆದರೆ ಈಗ ಅವನ ನರೆಕೂದಲಿನ ತಲೆ ಹಾಸಿಗೆಯ ಮೇಲೆ ಬಿತ್ತು. ಕಲ್ಲಿನಂತಹ ಅವನ ಎದೆ ಒಡೆಯಿತು. ಕಾಸೆಟ್ಟಳ ಬಟ್ಟೆಯೊಳಗೆ ಜಾನನ ಮುಖ ಮುಚ್ಚಿಹೋಯಿತು. ಹೊರಗಡೆಯ ಮೆಟ್ಟಿಲಿನ ಮೇಲೆ ಯಾರಾದರೂ ಆಗ ನಿಂತಿದ್ದರೆ ಒಳಗಡೆ ಮುದುಕನೊಬ್ಬ ಬಿಕ್ಕಿ ಬಿಕ್ಕಿ ಅಳುವ ಸದ್ದು ಅವರಿಗೆ ಕೇಳಿಬರುತ್ತಿತ್ತು.